ಸಂಪ್ರದಾಯದಲ್ಲಿ ತೀರ್ಥ ಸ್ವೀಕಾರವು ದೈವಿಕ ಅನುಭವ. ಮಂತ್ರ ಶಕ್ತಿಯಿಂದ ಸಂಸ್ಕಾರಗೊಂಡ ಈ ಪವಿತ್ರ ನೀರನ್ನು ಹೇಗೆ ಸರಿಯಾಗಿ ಸ್ವೀಕರಿಸಬೇಕು, ಅದರ ಪ್ರಯೋಜನಗಳೇನು ಮತ್ತು ಸಾಮಾನ್ಯ ತಪ್ಪುಗಳನ್ನು ಹೇಗೆ ತಪ್ಪಿಸಬೇಕು ಎಂಬುದರ ಸಂಪೂರ್ಣ ಮಾಹಿತಿ ಇಲ್ಲಿದೆ ನೋಡಿ. ಅಕಾಲ ಮೃತ್ಯು ನಿವಾರಕವಾದ ತೀರ್ಥವು ರೋಗಗಳನ್ನು ಗುಣಪಡಿಸಿ ಸಕಾರಾತ್ಮಕ ಶಕ್ತಿಯನ್ನು ನೀಡುತ್ತೆ. ಸರಿಯಾದ ವಿಧಾನದಿಂದ ತೀರ್ಥವನ್ನು ಸ್ವೀಕರಿಸಿ ದೈವಿಕ ಚೈತನ್ಯವನ್ನು ಪಡೆಯಿರಿ. ಹಿಂದೂ ಸಂಪ್ರದಾಯದಲ್ಲಿ ದೇವತಾ ಪೂಜೆಯ ನಂತರ ತೀರ್ಥ ಮತ್ತು ಪ್ರಸಾದವನ್ನು ಸ್ವೀಕರಿಸೋದು ಅತ್ಯಂತ ಪವಿತ್ರವಾದ ಪ್ರಕ್ರಿಯೆ. ತೀರ್ಥವೆಂದರೆ ಅದು ಕೇವಲ ನೀರಲ್ಲ, ಮಂತ್ರ ಶಕ್ತಿಯಿಂದ ಸಂಸ್ಕಾರಗೊಂಡ ದೈವಿಕ ಚೈತನ್ಯ. ಆದರೆ ಅನೇಕರು ಭಕ್ತಿಯ ಅವಸರದಲ್ಲಿ ತೀರ್ಥ ಸ್ವೀಕರಿಸುವಾಗ ಕೆಲವು ತಪ್ಪುಗಳನ್ನು ಮಾಡ್ತಾರೆ. ಶಾಸ್ತ್ರಗಳ ಪ್ರಕಾರ ತೀರ್ಥವನ್ನು ಹೇಗೆ ಸ್ವೀಕರಿಸಬೇಕು, ಅದರ ಪ್ರಯೋಜನಗಳೇನು ಅಂತ ನೋಡೋಣ ಬನ್ನಿ. ತೀರ್ಥ ಎಂಬ ಪದಕ್ಕೆ ಪವಿತ್ರವಾದದ್ದು ಅಂತ ಅರ್ಥ ಇದೆ. ದೇವರ ಪಾದಗಳನ್ನು ತೊಳೆದ ನೀರು ಅಥವಾ ಮಂತ್ರ ಘೋಷಗಳ ನಡುವೆ ಪೂಜಿಸಿದ ಕಲಶದ ನೀರನ್ನು ತೀರ್ಥವೆಂದು ಕರೆಯಲಾಗುತ್ತೆ. ಇದು ಮನಸ್ಸಿನ ಕಲ್ಮಶಗಳನ್ನು ಹೋಗಲಾಡಿಸಿ ದೇಹಕ್ಕೆ ಸಕಾರಾತ್ಮಕ ಶಕ್ತಿಯನ್ನು ನೀಡುವ ಶಕ್ತಿಯನ್ನು ಹೊಂದಿದೆ. ಸಾಮಾನ್ಯವಾಗಿ ಮನೆಯಲ್ಲಿ ಪೂಜೆಯ ನಂತರ 3 ಬಾರಿ ತೀರ್ಥವನ್ನು ಸ್ವೀಕರಿಸುವ ಸಂಪ್ರದಾಯವಿದೆ. ಆದರೆ ದೇವಸ್ಥಾನಗಳಲ್ಲಿ ಅರ್ಚಕರು ನೀಡುವ ಪದ್ಧತಿಯಂತೆ ಒಮ್ಮೆ ಅಥವಾ ಅವರ ಸಂಪ್ರದಾಯದಂತೆ ಸ್ವೀಕರಿಸಬಹುದು. ತೀರ್ಥವನ್ನು ಕುಡಿಯುವಾಗ ಈ ಕೆಳಗಿನ ಮಂತ್ರವನ್ನು ಪಠಿಸೋದು ಅತ್ಯಂತ ಫಲಪ್ರದ. ಅಕಾಲ ಮೃತ್ಯು ಹರಣಂ ಸರ್ವವ್ಯಾಧಿ ನಿವಾರಣಂ ಸಮಸ್ತ ದುರಿತೋಪಾಶನಂ ವಿಷ್ಣು ಪಾದೋದಕಂ ಶುಭಂ. ಇದರ ಅರ್ಥ ಈ ಪವಿತ್ರ ನೀರು ಅಕಾಲಿಕ ಮರಣವನ್ನು ತಪ್ಪಿಸುತ್ತೆ, ಸಕಲ ರೋಗಗಳನ್ನು ಗುಣಪಡಿಸುತ್ತೆ ಮತ್ತು ಜೀವನದ ಸಮಸ್ತ ಸಂಕಷ್ಟಗಳನ್ನು ದೂರ ಮಾಡಿ ಮಂಗಳವನ್ನು ಉಂಟು ಮಾಡುತ್ತೆ. ತೀರ್ಥ ಸ್ವೀಕರಿಸಿದ ಕೂಡಲೇ ಅನೇಕರು ಮಾಡುವ ದೊಡ್ಡ ತಪ್ಪು ಅಂದರೆ ಒದ್ದೆಯಾದ ಕೈಯನ್ನು ತಮ್ಮ ತಲೆಯ ಮೇಲೆ ಉಜ್ಜಿಕೊಳ್ಳೋದು. ವಿದ್ವಾಂಸರ ಪ್ರಕಾರ ತೀರ್ಥವನ್ನು ಸೇವಿಸಿದ ನಂತರ ಕೈಯನ್ನು ತಲೆಗೆ ಉಜ್ಜಬಾರದು. ಹೀಗೆ ಮಾಡೋದ್ರಿಂದ ತೀರ್ಥದ ಪವಿತ್ರತೆ ಮತ್ತು ಅದರ ದೈವಿಕ ಶಕ್ತಿ ನಾಶವಾಗುತ್ತೆ ಅಂತ ಹೇಳಲಾಗುತ್ತೆ. ಬದಲಾಗಿ ತೀರ್ಥ ಸೇವಿಸಿದ ನಂತರ ಅಂಗೈಗಳನ್ನು ಪರಸ್ಪರ ಉಜ್ಜಿಕೊಳ್ಬೇಕು ಅಥವಾ ಆ ಕೈಗಳಿಂದ ಕಣ್ಣುಗಳನ್ನು ಮೃದುವಾಗಿ ಒತ್ಕೊಳ್ಬೇಕು. ಇದು ಕಣ್ಣುಗಳಿಗೆ ತೇಜಸ್ಸನ್ನು ನೀಡುತ್ತೆ ಎಂಬ ನಂಬಿಕೆ ಇದೆ. ವಿಶೇಷವಾಗಿ ತುಳಸಿ ದಳಗಳನ್ನು ಹಾಕಿದ ನೀರನ್ನು ತೀರ್ಥವಾಗಿ ಸೇವನೆ ಮಾಡೋದ್ರಿಂದ ಆಯುರ್ವೇದ ಮತ್ತು ಆಧ್ಯಾತ್ಮಿಕ ಎರಡೂ ದೃಷ್ಟಿಯಿಂದ ಲಾಭವಿದೆ. ಇದು ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸುವುದಲ್ಲದೆ ಆತ್ಮಕ್ಕೆ ಶಾಂತಿಯನ್ನು ನೀಡುತ್ತೆ ಅಂತ ಪುರಾಣಗಳು ತಿಳಿಸ್ತವೆ.